ಹಲೋ ರಿಯಾಕ್ಷನ್ ಬ್ರೋಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂದರೆ ಆ್ಯನಿಮೆ ವರ್ಸಸ್ ಕಾರ್ಟೂನ್, ಇದರ ವ್ಯತ್ಯಾಸವೇನು ಹಾಗೂ ಯಾವುದಕ್ಕೆ ಹೆಚ್ಚು ಜನ ಫ್ಯಾನ್ಸ್, ಯಾರು ಹೆಚ್ಚು ನೋಡುತ್ತಾರೆ, ಸೊ ಇದ್ರ ಬಗ್ಗೆ ತುಂಬ ತಿಳ್ಕೊಳೋಣ. ಸೊ ಬನ್ನಿ ಶುರು ಮಾಡೋಣ. ಪಾಪ್ಕಾರ್ನ್ ತೊಗೊಂಡು ರೆಡಿಯಾಗಿ ಲೆಟ್ಸ್ ಗೋ. ಎಲ್ಲರೂ ಇವೆರಡು ಒಂದೇ ಅಂದ್ಕೊಂಡಿರ್ತಾರೆ, ಆದರೆ ನಿಜ ಹೇಳೋ ಸಮಯ. ಸೊ ಕಾರ್ಟೂನ್ ಅದು ಬಂದ್ಬಿಟ್ಟು ಯಾವುದು ಜಾಸ್ತಿ ಪಶ್ಚಿಮ ದೇಶ, ಲೈಕ್ USA, ಅಮೇರಿಕಾ, UK, ಇತ್ತೀಚೆಗೆ ಇಂಡಿಯಾದಲ್ಲೂ ಬರ್ತಾ ಇದೆ. ಆ ರೀತಿ ಇರುತ್ತೆ. ಅದು ತುಂಬ ನಗಿಸೋದು, ಸ್ವಲ್ಪ ಸಿಲ್ಲಿ ಥರ, ಕತೆ ಫುಲ್ ಇರಲ್ಲ, ಸ್ವಲ್ಪ ಇರುತ್ತೆ ಆ ಥರ. ಉದಾಹರಣೆ ನಿಮಗೆ ಟಾಮ್ ಆ್ಯಂಡ್ ಜೆರಿ ಗೊತ್ತಿರ್ಬೋದು, ಸ್ಪಂಜ್ ಬಾಬ್. ಇಂಡಿಯಾದಲ್ಲಿ ಅದು ತುಂಬ ಕಾರ್ಟೂನ್ ಇದ್ದಾವೆ, ಅದನ್ನು ನೋಡ್ಕೊಳ್ಳಿ. ಸೊ ಆ್ಯನಿಮೆ ಬಂದ್ಬಿಟ್ಟು ಜಪಾನ್ನಿಂದ ಬಂದಿರೋದು. ಅದು ಕತೆ ತುಂಬ ದೃಢವಾಗಿರುತ್ತೆ, ದೊಡ್ಡ ಕಣ್ಗಳು, ತುಂಬ ಅಳು ಬರ್ಸುತ್ತೆ, ಸ್ಟೋರಿ ತುಂಬ ಡೆಪ್ತ್ ಆಗಿರುತ್ತೆ. ಉದಾಹರಣೆ ಒನ್ ಪೀಸ್ ಮುಂತಾದವು ಇನ್ನೂ ಚಿಕ್ಕಪುಟ್ಟ ಇದೆ. ಕಾರ್ಟೂನ್ ಪ್ಲಾಟು ಮತ್ತು ಆ್ಯನಿಮೆ ಪ್ಲಾಟ್ ಹೆಂಗಿರುತ್ತೆ ಅಂದ್ಬಿಟ್ಟು ಹೇಳ್ತೀನಿ. ಸೊ ಕಾರ್ಟೂನ್ ಪ್ಲಾಟ್ ಹೆಂಗಿರುತ್ತೆ ಅಂದರೆ, ನೀವು ಟಾಮ್ ಆ್ಯಂಡ್ ಜೆರಿ ನೋಡಿರ್ತೀರ. ಅದರಲ್ಲಿ ಟಾಮು ಬರೀ ಜೆರಿ ನೋಡ್ಸ್ಕೊಂಡು ಹೋಗೋದೇ ಫುಲ್ಲು ಕತೆ, ಅದನ್ನೇ ತಿರುಗಿಸಿ ಮುಳುಗಿಸಿ ಫುಲ್ಲು ಶೋನೇ ಮುಗಿಸ್ಬಿಟ್ರು. ಅದೇ ಆ್ಯನಿಮೆ ಪ್ಲಾಟ್ ಹೆಂಗಿದೆ ಅಂದರೆ, ಒಬ್ಬ ಆರ್ಫನ್ 14 ವರ್ಷದ ಹುಡುಗಿ ಗೊತ್ತಾಗುತ್ತೆ, ನಾನು ಚಂದ್ರ ದೇವನ ಮಗಳು, ಇವಾಗ ಇಡೀ ಯೂನಿವರ್ಸ್ನೇ ಕಾಪಾಡಬೇಕು, ಆಮೇಲೆ ಹೋಗ್ಬಿಟ್ಟು ಇಂಗ್ಲೀಷ್ ಎಕ್ಸಾಮ್ ಬರೀಬೇಕು. ಸೊ ಆ ಥರ ಇರುತ್ತೆ. ಸ್ಟೋರಿ ಡೆಪ್ತ್ ಮತ್ತು ಅದರ ಫೀಲಿಂಗ್ ಬಗ್ಗೆ ಮಾತಾಡೋಣ. ಸೊ ಕಾರ್ಟೂನ್ ಇದೆಯಲ್ಲ, ಅದು ಒಂದು ತಮಾಷೆಗೆ ನೋಡ್ತಾ ಇರ್ತಾರೆ ಹೆಚ್ಚಾಗಿ ಮಕ್ಕಳಿಗೆ, ಆದರೆ ಎಲ್ಲ ಟೈಮ್ ಅಲ್ಲ, ಒಂದು ಫುಲ್ಲು ತಮಾಷೆನೇ. ಒಂದು ಎಪಿಸೋಡಲ್ಲೇ ಒಂದು ಕತೆ ಮುಗಿದ್ಬಿಡುತ್ತೆ. ಸೊ ಎಕ್ಸಾಂಪಲ್ ಹೆಂಗಂದರೆ, ನೀವು ಪೆಪ್ಪಾ ಪಿಗ್ ಗೊತ್ತಿರುತ್ತೆ, ಅದು ನಿಮಗೆ ಕಲರ್ಸ್ ಹೆಂಗೆ ನೋಡೋದಂತ ಹೇಳ್ಕೊಡುತ್ತೆ. ಅದ್ರ ಜೊತೆ ನಿಮ್ಮ ಅಪ್ಪನ ಹೆಂಗೆ ಡಿಸ್ರೆಸ್ಪೆಕ್ಟ್ ಮಾಡಬೇಕು, ಹೆಂಗೆ ನೋಡ್ಕೋಬಾರ್ದು ಅಂತಲೂ ಹೇಳ್ಕೊಡುತ್ತೆ. ಸೊ ಅದೇ ರೀತಿ ಆ್ಯನಿಮೆ ಅದು ನಿಧಾನಾಗೆ ಡೆವಲಪ್ ಆಗೋದು. ಸೊ ಒಂದೊಂದು ಆ್ಯನಿಮೆ 1000 ಎಪಿಸೋಡ್ ಇರುತ್ತೆ. ಸೊ ಲೈಕ್ ಒನ್ ಪೀಸ್ ನಿಧಾನಾಗಿ ಸ್ಟೋರಿ ಡೆವಲಪ್ ಆಗಿ ಎಲ್ಲ ಹೇಳ್ಕೊಡುತ್ತೆ. ಸೊ ಕ್ಯಾರೆಕ್ಟರ್ ಡೆವಲಪ್ ಆಗೋಕ್ಕೆ ಒಂದು 10-20 ಎಪಿಸೋಡು, ಅದ್ರ ಜೊತೆ ಫುಲ್ಲು ಟ್ವಿಸ್ಟು ಟರ್ನ್ಸು, ಎಮೋಷ್ನಲ್ ಡ್ರಾಮಾ ಮಾಡಿ ಬಿಡೋದೆ ಆ್ಯನಿಮೆ. ನೀವು ಅಟ್ಯಾಕ್ ಆನ್ ಟೈಟನ್ ನೋಡಿದರೆ ನಿಮ್ಮ ದುಃಖ ನಮ್ಗೆ ಅರ್ಥ ಆಗ್ತಾಯಿದೆ. ಸೊ ಕಣ್ಣೀರು ಒರೆಸ್ಕೊಳ್ಳಿ ಬ್ರೋಸ್. ಕಾರ್ಟೂನ್ ಏನಾದರೂ ಫಾಸ್ಟ್ ಫುಡ್ ಆಗಿದರೆ, ಆ್ಯನಿಮೆ ಫುಲ್ಲು ಬಫೆಟ್ಟು, ಅದ್ರ ಜೊತೆ ಟ್ರಾಮಾ ಮತ್ತು ಕಣ್ಣೀರು ಜೊತೆಗೆ ಕೊಟ್ಟು ಹೋಗ್ತಾರೆ. ಇವಾಗ ಫ್ಯಾಕ್ಟ್ ಬಗ್ಗೆ ಮಾತಾಡೋಣ. ಯಾವುದಕ್ಕೆ ಹೆಚ್ಚು ಪಾಪ್ಯುಲಾರಿಟಿ ವಿನ್ ಆಗುತ್ತೆ, ಇದು ಮೋಸ್ಟ್ ಎಪಿಕ್ ಕಂಪ್ಯಾರಿಸನ್. ಸೊ ಆ್ಯನಿಮೆ ಇತ್ತೀಚೆಗೆ ಅಂತೂ ತುಂಬ ಮೇಲೆ ಹೋಗ್ತಾ ಇದೆ, ತುಂಬ ಬೇಡಿಕೆ ಇದೆ, ಜನಪ್ರಿಯತೆ ತುಂಬ ಜಾಸ್ತಿ ಆಗಿದೆ. ಸೊ ನಿಮಗೆ ನೆಟ್ಫ್ಲಿಕ್ಸ್, ಅಮೆಝಾನ್, ಕ್ರಂಚಿ ರೋಲ್ ಇಂಥವೆಲ್ಲ ಗೊತ್ತಿದೆ. ಅದು ತುಂಬ $1,000,000 ಗಟ್ಟಲೆ ಇನ್ವೆಸ್ಟ್ ಮಾಡ್ತಾಯಿದೆ ಈ ಆ್ಯನಿಮೆ ಬಗ್ಗೆ. ನೀವು ಗೂಗಲ್ ಟ್ರೆಂಡ್ ಇಲ್ಲ ಸರ್ಚ್ ಮಾಡಿದ್ರೆ ಆ್ಯನಿಮೆನೇ ಕಾರ್ಟೂನ್ಗಿಂತ ಹೆಚ್ಚು. ಸೊ ಕಾರ್ಟೂನ್ ಏನು ಕಡಿಮೆ ಅಲ್ಲ, ಅದೂ ಒಂದು ತಕ್ಕಗೆ ಇದೆ, ಆದರೆ ಆ್ಯನಿಮೆನ ಮೀರ್ಸೋಕ್ಕಾಗಲ್ಲ. ಸೊ ನಿಮಗೆ ಬಾಕ್ಸ್ ಆಫೀಸ್ ಬಗ್ಗೆ ಹೇಳ್ತೀನಿ. ಸೊ ಸ್ವಲ್ಪ 1-2 ವರ್ಷ ಆಗಿದೆ, ಡಿಮನ್ ಸ್ಲೇಯರ್ ಮುಗ್ಯಾಂಗ್ ಟ್ರೈನ್ ಅಂದ್ಬಿಟ್ಟು ಒಂದು ಮೂವಿ ಬಂದಿದೆ. ಅದು 4,000+ ಕೋಟಿ ರೂಪಾಯಿ ಬಾಕ್ಸ್ ಆಫೀಸಲ್ಲಿ ದುಡ್ದಿದೆ. ನಂಬೋಕ್ಕಾಗುತ್ತಾ? ನಂಬಲೇಬೇಕು, ಯಾಕಂದರೆ ಇದು ಸತ್ಯ. ಸೊ ಇನ್ನು ಮುಂತಾದ ಕಾಸ್ಪ್ಲೇ, ಆ್ಯನಿಮೆ ಫಿಗರ್ಸ್, ಪೋಸ್ಟರ್, ಅದು ಇದು ಗೇಮ್ಸ್ ಅದೆಲ್ಲ ಮಾಡಿ ಆ್ಯನಿಮೆದವರು ತುಂಬ ದುಡ್ಡು ದುಡಿತವ್ರೆ. ಬಿಲಿಯನ್ ಗಟ್ಟಲೆ ಶೇರ್ ಮಾರ್ಕೆಟ್ಸ್ ಇದೆ ಇವ್ರಿಗೆ. ಸೊ ಕಾರ್ಟೂನ್ಗೂ ಇದೆ ಅಂತ ಹೇಳ್ಬೋದು, ಆದರೆ ಆ್ಯನಿಮೆನ್ ಮೀರ್ಸೋಕ್ಕಾಗಲ್ಲ. ತುಂಬ ನೀವು
ಒಂದು ಆ್ಯನಿಮೆ ಸ್ಟೋರ್ ಅಂದ್ಬಿಟ್ಟೆ ಸಪ್ರೇಟಾಗಿ ನೋಡ್ಬೋದು. ಫುಲ್ಲು ಡೇ ಆ್ಯಡ್ ಫ್ಯಾನ್ಸ್ ಅದನ್ನೇ ತೊಗೋಬೇಕಂತ ತುದಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಕಾರ್ಟೂನ್ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಆ್ಯನಿಮೆ ಫ್ಯಾನ್ಸು ಜಾಸ್ತಿ ಆಗ್ತಾ ಇದ್ದಾರೆ. ಈ ರೀತಿಯಾಗಿದೆ ಈ ಕಾಲ. ಕಾರ್ಟೂನು ಸಿಂಪಲ್ಲಾಗಿ ಆ್ಯನಿಮೇಷನ್ ಮಾಡ್ತಾರೆ. ಸೊ ಡಿಜಿಟಲಿನೇ ಮಾಡೋದು ಜಾಸ್ತಿ. ತುಂಬ ಫ್ರೇಮ್ಸ್ ಕಮ್ಮಿ, 1 ಸೆಕೆಂಡ್ಗೆ 1 ಫ್ರೇಮ್ ಏನೋ ಅಷ್ಟು ಕಮ್ಮಿ ಫ್ರೇಮ್ಸ್ ಹಾಕ್ತಾರೆ. ಸುಮ್ಮನೆ ಬೇಗ ಮಾಡಿ ಮುಗಿಸ್ಬೇಕಂತ ನೋಡೋದೇ ಕಾರ್ಟೂನ್. ನೋಡಿ ಆ್ಯನಿಮೆ ಅದು ತುಂಬ ಹೆಚ್ಚು ಡೀಟೇಲ್ ಡ್ರಾಯಿಂಗ್ ಇರುತ್ತೆ, ಮತ್ತು ಕೆಲವು ಡ್ರಾಯಿಂಗ್ ಮಾಡಿರ್ತಾರೆ. ಸೊ ನಿಜವಾದ ಮನುಷ್ಯರು ಬಿಡಿಸ್ತಾರೆ ಅದನ್ನು. ಹಾಗೆ ಫುಲ್ಲು ಡೀಟೈಲಿಂಗ್. ಸೊ ಒಂದೊಂದು ಎಪಿಸೋಡ್ ಮಾಡೋಕ್ಕೆ ತಿಂಗಳುಗಟ್ಟಲೆ ನಡೀಬೋದು. ಸೊ ಆ್ಯನಿಮೆ ತುಂಬ ಅಳುದು ಬಡಿಸುತ್ತೆ, ಹಾಗೂ ಸ್ವೆಟ್ಟು ಅವರು ಬಿಡಿಸ್ಬೇಕಂದ್ರೆ ತುಂಬ ಕಷ್ಟ ಇದೆ ಗುರು. ಆ್ಯನಿಮೆ ಪಾಸ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಸ್ವಲ್ಪ ಡೀಟೇಲ್ಸ್ ಆಗಿ ನೋಡಿ, ಡ್ರಾಯಿಂಗ್ ಯಾವ ಥರ ಹಂಗೆ ಗೊತ್ತಾಗ್ತಾ ಇದೆ, ಪೇಂಟಿಂಗ್ ಥರ ಇದೆ. ಸೊ ಇದೇ ರೀತಿ ಕಾರ್ಟೂನ್ನ ಸ್ಟಾಪ್ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನೋಡಿದ್ರಲ್ಲ ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ಇದೇ ಡಿಫ್ರೆನ್ಸು, ನೀವು ನೋಡಿದ್ದೀರಾ. ಸೊ ಹೆಂಗ್ ರಿಸಲ್ಟ್ ಏನು ಗೊತ್ತಾ, ಯಾವ್ದು ನೋಡಬೇಕು, ವಿಚ್ ಈಸ್ ಬೆಟರ್ ಅಂತ ನೀವು ಕೇಳ್ತಿದ್ರೆ ಎರಡೂ ನೋಡಿ. ಆ್ಯನಿಮೆ, ಕಾರ್ಟೂನ್, ಜಗಳ ಯಾಕೆ, ಚೈಲ್ಡ್ಹುಡ್ ಕಾಮಿಡಿ, ನಿಮ್ಮ ನಾಸ್ಟಾಲ್ಜಿಯಾ ಆಗಿಬಿಡುತ್ತೆ, ನಿಮ್ಮ ಹಳೆ ನೆನಪು ಬರುತ್ತೆ. ಸೊ ಆ್ಯನಿಮೆ ನಿಮಗೆ ನೋಡಬೇಕಂದ್ರೆ ಆ್ಯನಿಮೆ ನೋಡ್ರಿ. ಅದು ನಿಮಗೆ ಡೆಪ್ತು, ಎಮೋಷನ್ಸು, ಫೀಲಿಂಗ್ ಎಲ್ಲ ಸಿಗುತ್ತೆ. ಸೊ ನೀವು ನರುಟೋ, ಸಾಸುಕೆ ಥರ ಯಾವ್ದು ನೋಡ್ಬೇಕು ಯಾವ್ದು ನೋಡಬೇಡದಂತ ಜಗಳ ಮಾತ್ರ ಮಾಡಬೇಡ್ರಿ. ಸೊ ಎರಡೂ ನೋಡಿ. ಬೆಳಗ್ಗೆ ನಗೋಕ್ಕೋಸ್ಕರ ಕಾರ್ಟೂನ್ ನೋಡಿ, ಸಾಯಂಕಾಲ ಇಲ್ಲ ರಾತ್ರಿ ನೂಡಲ್ಸ್ ಇಲ್ಲ ಪಾಪ್ಕಾರ್ನ್ ಜೊತೆ ಪ್ಲಸ್ ಟಿಶ್ಯೂನ ಇಟ್ಕೊಂಡು ನೋಡಿ. ಯಾಕಂದರೆ ನೀವು ಯಾವಾಗ ಯಾವ ಟೈಮಲ್ಲಿ ಹೇಳ್ತೀರ ಅಂತ ಹೇಳೋಕ್ಕಾಗಲ್ಲ. ಸೊ ನೀವೇನಾದರೂ ಆ್ಯನಿಮೆಗೆ ಹೊಸೊಬ್ಬರು ಇಲ್ಲ ಅಂದರೆ ಒಂದು ಆ್ಯನಿಮೆ ನೋಡಿಲ್ಲ ಅಂದರೆ, ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಡೀಮನ್ ಸ್ಲೇಯರ್ ನೋಡಿ, ಇಲ್ಲ ಮೈ ಹೀರೋ ಅಕಾಡೆಮಿ, ಇಲ್ಲ ಅಂದರೆ ಸ್ಪೈ ಎಕ್ಸ್ ಫ್ಯಾಮಿಲಿ, ಇಲ್ಲ ಅಂದರೆ ಜುಜುತ್ಸು ಕೈಸನ್, ಇಂಥ ಆ್ಯನಿಮೆನ ನೋಡಿ. ಸೊ ನೋಡಿ, ಮಿಸ್ ಮಾಡಬೇಡಿ. ನೋಡಿದ್ರೆ ನಾನು ಟ್ರಸ್ಟ್ ಮಾಡಿ ಬ್ರೋಸ್, ಪಕ್ಕಾ ಅಡಿಕ್ಟ್ ಆಗ್ದಿಲ್ಲದೆ ಬಿಡೋದಿಲ್ಲ, 100% ಅಡಿಕ್ಟ್ ಆಗ್ತೀರ. ಸೊ ಇಲ್ಲಿಗೆ ನಮ್ಮ ಆ್ಯನಿಮೆ ಕಾರ್ಟೂನ್ ಯುದ್ಧ ಮುಗಿದಿದೆ. ಸೊ ನಿಮಗೆ ಯಾವ್ದ್ರ ಮೇಲೆ ತುಂಬ ಇಷ್ಟ ಆಯಿತು, ಇಲ್ಲ ಅಂದರೆ ನಾವೇನ್ರ ಬಗ್ಗೆ ಚೆನ್ನಾಗಿ ಮಾಡ್ಕೋಬೋದು, ಏನು ತಪ್ಪಾಗಿದ್ರು ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕು ಮಾಡಿ. ಅಲ್ಲಿ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣಿಸ್ತಿದೆ, ಅದನ್ನು ಆನ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗಾಗಿ ಹೆಚ್ಚಾಗಿ ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಲೆಜೆಂಡ್ರಿ. ಸೈನಿಂಗ್ ಆಫ್, ರಿಯಾಕ್ಷನ್ ಬ್ರೋಸ್.